ಮುತ್ತೈದಿ ಸಾವು ಅಂತ ಹೇಳಿ JP ರಾಜರತ್ನಂ ಅವ್ರು ಬರೆದಿರುವಂಥ ಒಂದು ಪಠ್ಯನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ಏನು ಅಂದರೆ ಮುತ್ತೈದಿ ಸಾವು ಅಂತ ಒಂದು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಸಹ ಒಂದು ಮುತ್ತೈದೆ ಸಾವು ಬೇಕು ಅಂತ ಹೇಳಿ ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ಇದು ಕೂಡ ಆ ಬೇಸಿಸ್ ಮೇಲೇ. ಅಂದರೆ ಇಲ್ಲಿ ಗಂಡ ಹೆಂಡತಿ ಏನು ಮಾಡಿರ್ತಾರೆ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರೆ. ಅಲ್ಲಿ ಹೆಂಡತಿ ಒಂದು ವರ ಕೇಳ್ಕೊಳ್ತಾಳೆ. ಅದ್ರ ಬಗ್ಗೆ ಗಂಡ ಒಪಿನಿಯನ್ ಹೇಳ್ತಾ ಹೋಗ್ತಾನೆ. ಒಂದೆರಡು ಸ್ಟೋರಿನ ಹೇಳಿ ಗಂಡ ಏನು ಮಾಡ್ತಾನೆ ಅಂದರೆ ಅವಳಿಗೆ ಹೇಳ್ತಾರೆ, ಇಲ್ಲ ನೀನು ಆ ಥರ ಕೇಳ್ಕೊಬಾರ್ದು, ಇಬ್ಬರು ಒಟ್ಟಿಗೆ ಸಾಯೋ ಥರ ಕೇಳ್ಕೊಬೇಕು ನೀನು ದೇವ್ರ ಹತ್ರ ಅಂತ ಹೇಳಿ ಅವ್ರ ಗಂಡ ಹೇಳ್ತಾ ಹೋಗ್ತಾನೆ. ಸೊ ಇದು ಈ ಒಂದು ಸ್ಟೋರಿ ಆಗಿದೆ. ಸೊ ಇವಾಗ ನಾನು ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಗಂಡ ಹೆಂಡತಿ ಏನು ಮಾಡ್ತಾರೆ ಅಂದರೆ ಒಂದಿನ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ಹೋಗ್ತಾರೆ. ಅಲ್ಲಿಂದ ಕೆಳಗಡೆ ಬರಬೇಕಾದ್ರೆ ಹೆಂಡತಿ ಏನಂತಾಳೆ, ಬನ್ನಿ ಇಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ, ಸೊ ಅಲ್ಲಿ ಹೋಗಿ ಅಮ್ಮನವ್ರ ಪಾದಕ್ಕೆ ಹೂವು ಹಾಕ್ಬಿಟ್ಟು ಏನಾದ್ರು ಬೇಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿ ಅವ್ರ ಗಂಡನ ಕರ್ಕೊಂಡು ಹೋಗ್ತಾಳೆ. ಹೋಗಿದ ತಕ್ಷಣ ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲಿ ಸಂಪಿಗೆ ಹೂವು ಇರುತ್ತೆ. ಸೊ ಆ ಒಂದು ಸಂಪಿಗೆ ಹೂವನ್ನ ಖರೀದಿ ಮಾಡಿ ಅವ್ರೇನು ಮಾಡ್ತಾರೆ ಅಂದರೆ ದೇವಿ ಪಾದಕ್ಕೆ ಹಾಕ್ಬಿಟ್ಟು ಕೆಳಗಡೆ ಬರ್ತಿರ್ಬೇಕಾದ್ರೆ ಆವಾಗ ಮಲ್ಲಿ ಗಂಡ ಕೇಳ್ತಾನೆ, ಯಾಕೆ ನೀನು ದೇವ್ರ ಹತ್ರ ಕರ್ಕೊಂಡು ಹೋದೆ ನನ್ನ ಅಂತ ಹೇಳಿ ಕೇಳ್ತಾನೆ. ಆವಾಗ ಇವಳು ಹೇಳ್ತಾಳೆ, ಇಲ್ಲ ಸುಮ್ಮನೆ ತಿರ್ಗಾಡಕ್ಕೆ ಹೋಗುತ್ತೋ ಅಂತ ಹೇಳಿ ಇವಳು ಮಲ್ಲಿ ಹೇಳ್ತಾಳೆ. ಆಗ ಅಲ್ಲೇ ಬಸವಣ್ಣವರ ಒಂದು ಟೆಂಪಲ್ ಇರುತ್ತೆ. ಸೊ ಅಲ್ಲೂ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿಂದ ಕೆಳಗಡೆ ಬರಬೇಕಾದ್ರೆ ಮಲ್ಲಿ ಗಂಡ ಕೇಳ್ತಾರೆ, ಏನಂತ ಬೇಡ್ಕೊಂಡೆ ನೀನು ದೇವ್ರ ಹತ್ರ ಅಂತ ಹೇಳಿ ಕೇಳ್ತಾನೆ. ಆಗ ಈ ಮಲ್ಲಿ ಇದ್ದವಳು ಗೌರಿ ದುಃಖ ನಿಮ್ಗೆ ಯಾಕೆ ಬಿಡಿ ಅಂತ ಹೇಳಿ ಸುಮ್ಮನೆ ಹಾಕ್ಸ್ಬಿಡ್ತಾಳೆ. ಇಲ್ಲಿ ಗೌರಿ ದುಃಖ ನಿಮ್ಗೆ ಯಾಕೆ ಬಿಡಿ ಅಂದರೆ ಅರ್ಥ ಏನು ಅಂದರೆ ಇಲ್ಲಿ ನೀವು 3rd ಸೆಮಲ್ಲಿ ಓದಿರ್ಬೋದು, ಶಿವನ ಮೀಸುವ ಹಾಡು ಅಂತ ಹೇಳಿ ಒಂದು ಪೊಯಮ್ ಇತ್ತು. ಸೊ ಅಲ್ಲಿ ಏನು ಮಾಡ್ತಾಳೆ ಅಂದರೆ ಗೌರಿ ಅವಳ ದುಃಖನ ಶಿವಂಗೆ ಸ್ನಾನ ಮಾಡಿಸ್ಬೇಕಾದ್ರೆ ಹೇಳ್ಕೊಂಡು ಅವಳ ದುಃಖನ ಅವಳು ಮನಸ್ಸಿಂದ ಹೊರ ಹಾಕ್ತಿರ್ತಾಳೆ. ಅದೇ ಥರ ಅಲ್ಲಿ ಹೇಳ್ತಾಳೆ ಏನು ಅಂದರೆ ಗೌರಿ ದುಃಖ ನಿಮ್ಗೆ ಯಾಕೆ ಬಿಡಿ ಅಂದರೆ ಆ ಗೌರಿ ಅವಳು ಅಷ್ಟು ದುಃಖನ ಹೇಗೆ ಮನಸ್ಸಲ್ಲೇ ಇಟ್ಕೊಂಡಿದ್ಲು ಅದೇ ಥರ ನಾನು ಕೂಡ ನಿಮ್ಗೆ ಯಾಕೆ ಹೇಳಿ ಬಿಡಿ ಅಂತ ಹೇಳಿ ಅವ್ರ ಗಂಡನ ಹಾಗೆ ಸುಮ್ಮನೆ ಮಾಡಿಸ್ತಾಳೆ. ಆಗ ಅವ್ರ ಗಂಡ ಇದ್ದೊಂದು ಸುಮ್ಮನೆ ಆಗಲ್ಲ. ಆಗ ಅವಳನ್ನ ಹೇಳ್ತಾನೆ ಏನು ಅಂದರೆ, ಇಲ್ಲ ನೀನು ನನ್ನ ಅರ್ಧಾಂಗಿ, ಅಂದರೆ ನಾನು ನಿನ್ನ ಮದುವೆ ಆಗಿದ ತಕ್ಷಣ ನೀನು ನನ್ನ ಅರ್ಧಾಂಗಿ. ಸೊ ನಿನ್ನ ಒಂದು ಸುಖ ದುಃಖಗಳೆಲ್ಲ ಭಾಗ ನನಗಿರುತ್ತೆ. ಸೊ ನೀನು ಹೇಳು ನೀನು ಏನಂತ ಬೇಡ್ಕೊಂಡೆ ಅಂತ ಹೇಳಿ ಮಲ್ಲಿ ಗಂಡ ಮಲ್ಲಿನ ಕೇಳ್ತಾನೆ. ಆಗ ಮಲ್ಲಿ ಹೇಳ್ತಾಳೆ, ಏನಿಲ್ಲ ಒಂದು ಚಿಕ್ಕ ವರನ್ ಕೇಳಿದ್ದೀನಿ ದೇವ್ರ ಹತ್ರ ಅಂತ ಹೇಳಿ ಮಲ್ಲಿ ಹೇಳ್ತಾಳೆ. ಆಗ ಓಕೆ ಏನಂತ ಕೇಳ್ಕೊಂಡೆ ನೀನು ಅಂತ ಹೇಳಿ ಮಲ್ಲಿ ಗಂಡ ಕೇಳಿದಾಗ ಆಗ ಮಲ್ಲಿ ಗಂಡ ಕೇಳ್ತಾನೆ, ಮಕ್ಳಿಗೆ ಏನಂತ ಬೇಡ್ಕೊಂಡೆ ನೀನು ಅಂತ ಹೇಳಿ ಮಲ್ಲಿ ಗಂಡ ಮಲ್ಲಿನ ಕೇಳ್ತಾನೆ. ಆವಾಗ ಮಲ್ಲಿ ಹೇಳ್ತಾಳೆ, ಒಂದು ಗುಣ ಬೇಕು, ಮಕ್ಳಿಗೆ ಗುಣ ಬರಲಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಮಲ್ಲಿಗಂಡ ನನಗೇನು ಕೇಳ್ಕೊಂಡೆ ನೀನು ದೇವ್ರ ಹತ್ರ ಅಂತ ಹೇಳಿ ಕೇಳಿದಾಗ ಮಲ್ಲಿಗಂಡ ಹೇಳ್ತಾನೆ, ಮಲ್ಲಿ ಹೇಳ್ತಾಳೆ ನಿಮಗೆ ಆಯಸ್ ಕೊಡಲಿ ಅಂತ ಹೇಳಿ ಕೇಳ್ಕೊಂಡೆ ಅಂತ ಹೇಳ್ತಾಳೆ. ಹಾಗೆ ನಿನ್ಗೇನು ಕೇಳ್ಕೊಂಡೆ ಮಲ್ಲಿ ಹೇಳು ಅಂತ ಹೇಳಿ ಅವ್ರ ಗಂಡ ಕೇಳಿದಾಗ ಆಗ ಅವಳು ಹೇಳ್ತಾಳೆ, ನಾನು ಮುತ್ತೈದೆ ಸಾವನ್ನ ಕೇಳ್ಕೊಂಡೆ ಅಂತ ಹೇಳಿ ಹೇಳ್ತಾಳೆ. ಆಗ ಮಲ್ಲಿಗಂಡಂಗೆ ತುಂಬ ಬೇಜಾರಾಗೋಗುತ್ತೆ. ಆಗ ಮಲ್ಲಿಗಂಡ ಹೇಳ್ತಾನೆ, ಏನು ಅಂದರೆ ನಿನ್ನ ಬಿಟ್ಟು ನಾನು ಹೇಗೆ ಬದುಕಲಿ, ಯಾಕೆ ಈ ಥರ ಎಲ್ಲ ದೇವಿ ಹತ್ರ ಕೇಳ್ಕೊಳ್ತೀಯ, ಕೇಳ್ಕೊಂಡ್ರೆ ಇಬ್ಬರು ಒಟ್ಟಿಗೆ ಸಾಯೋ ಥರ ಕೇಳ್ಕೊ, ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ನಿನಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ವರ ನೀನು ಕೇಳ್ಕೊಬೇಡ, ನೀನು ಬಿಟ್ಟು ನಾನು ಹೇಗಿರಲಿ ಮಲ್ಲಿ ಅಂತ ಹೇಳಿ ಮಲ್ಲಿಗಂಡ ಹೇಳ್ತಿರ್ತಾನೆ. ಆಗ ಮಲ್ಲಿಗಂಡ 1-2 ಕತೆ ಹೇಳ್ತೀನಿ ನಿನಗೆ, ಆ ಕತೆನ ಕೇಳಾದರೂ ಅಮ್ಮನವ್ರ ಹತ್ರ ಇನ್ನೊಂದ್ಸತಿ ಹೋದಾಗ ಇಬ್ಬರು ಒಟ್ಟಿಗೆ ಸಾಯೋ ಥರ ಒಂದು ವರ ಕೇಳು ಅಂತ ಹೇಳಿ ಮಲ್ಲಿಗಂಡ ಹೇಳ್ತಾನೆ. ಆವಾಗ ಒಂದೊಂದು ಕತೆ ಹೇಳ್ತಾನೆ. ಏನು ಅಂದರೆ ಅಲ್ಲಿ ರೂರು ಮತ್ತು ಪ್ರಮೋದಾವತಿ ಅಂತ ಹೇಳಿ ಇಬ್ಬರು ಇರ್ತಾರೆ. ಸೊ ಅವರಿಬ್ಬರು ಒಬ್ರಿಗೊಬ್ರು ಅವರು ತುಂಬ ಅಂದರೆ ತುಂಬ ಇಷ್ಟಪಡ್ತಿರ್ತಾರೆ. ಹುಡುಗಿ ಅಂತೂ ತುಂಬ ಚೆನ್ನಾಗಿರ್ತಾಳೆ. ಆ ಪ್ರಮೋದಾವತಿ ಅನ್ನೋಳು ತುಂಬ ಚೆನ್ನಾಗಿರ್ತಾಳೆ. ಅವಳನ್ನ ಹೇಗೆ ಕಂಪೇರ್ ಮಾಡಿದ್ದಾರೆ ಅಂದರೆ ಇಲ್ಲಿ ರೂಪದಲ್ಲಿ ರತಿ ಥರ ಇದ್ದಾಳೆ, ಗುಣದಲ್ಲಿ ಪಾರ್ವತಿ ಥರ ಇದ್ದಾಳೆ, ಹಾಗೆ ವಿದ್ಯಾದಲ್ಲಿ ಸರಸ್ವತಿ ಥರ ಇದ್ದಾಳೆ. ಇವಳನ್ನ ನೋಡಿದ್ರೆ ಇಂದ್ರನ ಹೆಂಡತಿ ಕೂಡ ಇವಳ ಮುಂದೆ ಏನೂ ಇಲ್ಲ ಅನ್ನೋ ಥರ ಕಾಣಿಸ್ತಾಳೆ, ಅಷ್ಟು ರೂಪವತಿ ಆಗಿರ್ತಾಳೆ ಪ್ರಮೋದಾವತಿ. ಇವರಿಬ್ರು ತುಂಬ ಮನ್ಸಾರ ಇಬ್ಬರನ್ನ ತುಂಬ ಹಚ್ಕೊಂಡಿರ್ತಾರೆ. ಇವರಿಬ್ರು ಮದುವೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಪ್ರಮೋದಾವತಿ ಇದ್ದವಳು ಸತ್ತೋಗ್ತಾಳೆ. ಅದು ಹೇಗೆ ಅಂದರೆ ಹಾವು ಕಚ್ಚಿ ಸತ್ತೋಗುತ್ತೆ ಆ ಒಂದು ಹುಡುಗಿ ಇದ್ದವಳು. ಸೊ ಆವಾಗ ಎಲ್ಲರೂ ಅಲ್ಲಿರುವಂಥ ಎಲ್ಲರೂ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದರಲ್ಲಿ ಈ ರೂರು ಅನ್ನೋನು ಮಾತ್ರ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾನೆ. ಅಲ್ಲಿರುವಂಥ ಒಂದು ಗೋಲಾಟ ಇರುತ್ತಲ್ಲ ಅದು ಯಾರಿಗೂ ಬೇಡ ಅನಿಸ್ಬಿಡುತ್ತೆ. ಅಷ್ಟು ಫುಲ್
ಫುಲ್ಲು ಅಲ್ಲಿ ಎಲ್ಲರೂ ಕೂಡ ಬೇಜಾರಲ್ಲಿರ್ತಾರೆ. ಆಗ ರೂರು ಅನ್ನೋರು ತುಂಬ ಬೇಜಾರಲ್ಲಿರ್ತಾನೆ. ಈ ಒಂದು ವಿಷಯ ಬರೀ ಭೂಲೋಕದಲ್ಲಿ ಗೊತ್ತಾಗಲ್ಲ, ಅಂದರೆ ಪ್ರಮೋದವತಿ ಇದ್ದೋಳು ಸತ್ತೋದ್ಲು ಅಂತ ಹೇಳಿ ಭೂಲೋಕದಲ್ಲಿ ಮಾತ್ರ ಗೊತ್ತಾಗಲ್ಲ, ಇಂದ್ರದ ಲೋಕದವ್ರಿಗೂ ಈ ಒಂದು ವಿಷಯ ಅನ್ನೋದು ಮುಟ್ಟುತ್ತೆ. ಸೊ ಅಷ್ಟು ಎಲ್ಲ ಕಡೆ ಈ ಒಂದು ವಿಷಯ ಅನ್ನೋದು ಬೇಗ ಸ್ಪ್ರೆಡ್ ಆಗಿ ಹೋಗುತ್ತೆ. ಮಲ್ಲಿ ಗಂಡ ಹೇಳ್ತಾನೆ ಮಲ್ಲಿಗೆ ಏನು ಅಂದರೆ, ಇಂದ್ರ ಅನ್ನೋನು ಧರ್ಮರಾಜ ಪಾಪ ಅಲ್ಲಿರುವಂಥ ಒಂದು ಸಂಕಟ ಏನಿತ್ತು, ಅಲ್ಲಿ ಪ್ರಮೋದವತಿ ಇದ್ದವಳು ಸತ್ತೋದ್ಲು, ಆ ರೂರು ಇದ್ದವರು ತುಂಬ ಬೇಜಾರಲ್ಲಿದ್ದರು. ಆ ಒಂದು ವಿಷಯ ಅಲ್ಲಿರುವಂಥ ಒಂದು ಸಂಕಟ ಏನಿತ್ತು ಅದು ಯಾರಿಗೂ ಸಹ ಬೇಡ ಅಂತ ಹೇಳಿ ಇಲ್ಲಿ ಮಲ್ಲಿಯವ್ರ ಗಂಡ ಮಲ್ಲಿಗೆ ಹೇಳ್ತಾ ಹೋಗ್ತಾನೆ. ಯಾಕೆ ಅಂದರೆ ಇವಳು ಕೇಳಿರ್ತಾಳಲ್ಲ ಮುತ್ತೈದೆ ಸಾವು ಬೇಕು ನನಗೆ ಅಂತ ಹೇಳಿ, ಆ ಒಂದು ರೀಸನ್ಗೆ ಇವನು ಈ ಒಂದು ಕಥೆನ ಹೇಳ್ತಿರ್ತಾನೆ. ಆವಾಗ ಇದನ್ನು ಹೇಳ್ತಾ ಆವಾಗ ಮತ್ತೆ ಸ್ಟೋರಿನ ಮುಂದುವರಿಸ್ತಾನೆ ಮಲ್ಲಿ ಗಂಡ ಇದ್ದವನು. ಸೊ ಆವಾಗ ಮಲ್ಲಿ ಗಂಡ ಹೇಳ್ತಾನೆ ಏನು ಆಗ ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ. ಏನು ಅಂದರೆ ಅಲ್ಲಿ ರೂರು ಇದ್ದವನು ಏನು ಮಾಡ್ತಾನೆ ಅಂದರೆ ಇಂದ್ರದೇವನ ಜೋರಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆಗ ಇಂದ್ರದೇವ ಅವನಿಗೆ ಮನಸ್ಸು ತಡೆಯೋಕ್ಕಾಗದೆ ಇಂದ್ರದೇವ ಬಂದು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿದ ತಕ್ಷಣ ಅವ್ರು ಕೇಳ್ತಾನೆ ಏನಾಯಿತು ನಿಮಗೆ ಹೇಳು ಅಂತ ಹೇಳಿ ಇಂದ್ರದೇವ ಕೇಳ್ತಾನೆ ರೂರುಗೆ. ಆಗ ರೂರು ಹೇಳ್ತಾನೆ ನನ್ನ ಆಕೆನ ಬದುಕಿಸ್ಕೊಡು, ಅಂದರೆ ಪ್ರಮೋದವತಿ ನನಗೆ ಬದುಕಿಸ್ಕೊಡು, ಅವಳೊಬ್ಳು ಇದ್ದರೆ ಸಾಕು, ನಾನು ಇಡೀ ಜಗತ್ತನ್ನ ನಾನು ಹಾಳ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ರೂರು ಇದ್ದವನು ತುಂಬ ಬೇಜಾರಿಂದ ಹೇಳ್ತಿರ್ತಾನೆ. ಆಗ ಈ ಒಂದು ಇಂದ್ರ ಇದ್ದವನು ಹೇಗೆ ನಿನಗೆ ಬದುಕಿಸ್ಕೊಡ್ಲಿ ಪ್ರಮೋದವತಿನ, ಅವಳು ಆಯಸ್ಸಷ್ಟೇ ಇದ್ದಿದ್ದು ಅದಕ್ಕೆ ಅವಳು ಸತ್ಲು, ನೀನು ಬದುಕಿಸ್ಕೊಡು ಅಂದರೆ ನಾನು ಹೇಗೆ ಬದುಕಿಸ್ಕೊಳ್ಳಿ ಹೇಳು ರೂರು ಅಂತ ಹೇಳಿ ರೂರು ಕೇಳ್ತಿರ್ತಾನೆ. ಆಗ ಈ ಒಂದು ರೂರು ಇದ್ದವನು ಹೇಗಾದರೂ ಪರವಾಗಿಲ್ಲ ನನಗೆ ಪ್ರಮೋದವತಿ ಬೇಕು, ಬೇಕಾದ್ರೆ ಇಬ್ಬರನ್ನು ಒಟ್ಟಿಗೆ ಆದರೆ ನನಗೆ ಪ್ರಮೋದವತಿನ ಬಿಟ್ಟು ನನಗೆ ಬದುಕೋ ಶಕ್ತಿ ಇಲ್ಲ ಅಂತ ಹೇಳಿ ಈ ಒಂದು ರೂರು ಇದ್ದವನು ತುಂಬ ಗೋಳಾಟದಿಂದ ಹೇಳ್ತಾನೆ. ಆಗ ಇಂದ್ರನಿಗೆ ಒಂಥರ ಫುಲ್ ಬೇಜಾರಾಗೋಗುತ್ತೆ, ಅಯ್ಯೋ ಇಂಥವ್ರಿಗೆ ಇಷ್ಟು ಬೇಗ ಸಾವು ಬಂತಲ್ಲ ಅಂತ ಹೇಳಿ ಅವ್ರಿಗೆ ತುಂಬ ಬೇಜಾರಾಗೋಗುತ್ತೆ ಇಂದ್ರಂಗೆ. ಆಗ ಇಂದ್ರ ಏನು ಮಾಡ್ತಾನೆ ಅಂದರೆ ಸರಿ ಅಂತ ಹೇಳಿ ರೂರಿಗೆ ಒಂದು ಆಪ್ಷನ್ ಕೊಡ್ತಾನೆ. ಏನು ಅಂದರೆ ಅಕಸ್ಮಾತ್ ನೀನು ಏನಾದರೂ ಪ್ರಮೋದವತಿನ ಬದುಕಿಸ್ಕೋಬೇಕು ಅಂದರೆ ನಿನ್ನ ಆಯಸ್ಸಲ್ಲಿ ಅರ್ಧ ಆಯಸ್ಸನ್ನ ಅವಳಿಗೆ ಕೊಡು, ಅವಾಗ ಬೇಕಾದ್ರೆ ನೀನು ಪ್ರಮೋದವತಿ ಸಿಗ್ತಾಳೆ ಅಂತ ಹೇಳಿ ರೂರಿಗೆ ಹೇಳ್ತಾನೆ. ರೂರಿಗೆ ತುಂಬ ಖುಷಿ ಸ್ಟಾರ್ಟ್ ಆಗೋಗುತ್ತೆ. ಆಗ ಅವನು ಹೇಳ್ತಾನೆ ನನ್ನ ಆಯಸ್ಸೇನು ಬೇರೆ ಎಲ್ಲ ಕೊಡ್ತೀನಿ, ಆದರೆ ನಾನು ಎಷ್ಟು ವರ್ಷ ಬದುಕ್ತೀನೋ ಅಷ್ಟೇ ವರ್ಷ ನನ್ನ ಜೊತೆ ಪ್ರಮೋದವತಿ ಬದುಕಿರಬೇಕು ಅಂತ ಹೇಳಿ ಇಂದ್ರನ್ ಕೇಳ್ಕೊಳ್ತಾನೆ. ಆಗ ಸರಿ ಅಂತ ಹೇಳಿ ಇಂದ್ರಂಗೆ ಗೊತ್ತಿರುತ್ತೆ ಇವನ ಮನಸ್ಸು. ಅವಾಗ ಇಂದ್ರ ಹೇಳ್ತಾನೆ ನನಗೆ ಗೊತ್ತು ನಿನ್ನ ಮನಸ್ಸು, ನಾ ಬಲ್ಲೆ ನಿನ್ನ ಮನಸ್ಸನ್ನ ಅಂತ ಹೇಳಿ ಇಂದ್ರ ಹೇಳ್ತಾನೆ. ಆಗ ಇಂದ್ರ ಹಾಗೆ ಹೇಳ್ತಾರೆ ಏನು ಅಂದರೆ ನನ್ನ ಹೆಂಡತಿ ಕೂಡ ಇಷ್ಟೊಂದು ಪ್ರೀತಿ ತೋರಿಸಿರ್ಲಿಲ್ಲ, ಅದು ಈ ಕಾಲದಲ್ಲಿ ಯಾರು ತನ್ನ ಹೆಂಡತಿಗೋಸ್ಕರ ಆಯಸ್ಸನ್ನ ಕೊಡ್ತಾರೆ, ನೀನು ಕೊಡ್ತಿದ್ಯಲ್ಲ ನಿನ್ನ ಮನಸ್ಸು ನಾನು ಬಲ್ಲೆ, ತಗೋ ನೀನು ಹುಡುಗಿನ ನಿಂಗೆ ವಾಪಸ್ಸು ಅಂತ ಹೇಳಿ ಪ್ರಮೋದವತಿನ ಇಂದ್ರ ಏನು ಮಾಡ್ತಾನೆ ಅಂದರೆ ಬದುಕಿಸ್ಕೊಡ್ತಾನೆ. ಆಗ ಅವ್ರಿಗೆ ತುಂಬ ಖುಷಿ ಆಗೋಗುತ್ತೆ ರೂರುಗೆ. ಸೊ ಆವಾಗ ಏನಾಗುತ್ತೆ ಅಂದರೆ ಪ್ರಮೋದವತಿ ಮಲಗಿರ್ತಾಳಲ್ಲ, ಅಂದರೆ ಸತ್ತಿರ್ತಾಳಲ್ಲ, ಅವಳೇನು ಮಾಡ್ತಾಳೆ ಅಂದರೆ ಇವಾಗ ಯೂಶಲಿ ನಿದ್ದೆಯಿಂದ ಎದ್ದಾಗ ಹೇಗೆ ಬರ್ತಾರೋ ಅವಳು ಕೂಡ ನಿದ್ದೆಯಿಂದ ಎಚ್ಚರಿಕೆ ಆಗೋ ಥರ ಬರ್ತಾಳೆ. ಅವಳು ಬರ್ತಿದ್ದಂಗೆ ಹೇಗೆ ಬರ್ತಾಳೆ ಅಂದರೆ ಒಂದು ಮದುವೆ ಹೆಣ್ಣಿನ ರೀತಿ ಬರ್ತಾಳೆ. ಹೆಣ್ಣಿನ ರೀತಿ ಬಂದು ಅವಳು ರೂರುವಿನ ಪಕ್ಕ ಬಂದು ನಿಂತ್ಕೊಳ್ತಾಳೆ. ನಿಂತಿದ ತಕ್ಷಣ ಆಗ ಇಂದ್ರ ಏನು ಮಾಡ್ತಾರೆ ಅಂದರೆ ಇಬ್ರಿಗೂ ಕೂಡ ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಸಿದ್ಮೇಲೆ ಇವ್ರಿಗೆ ಇಬ್ರಿಗೂ ಮಗು ಆಗುತ್ತೆ. ಹಾಗೆ ಇಬ್ಬರು ಕೂಡ ಒಟ್ಟಿಗೆ ಸಾಯ್ತಾರೆ. ಸೊ ಆವಾಗ ಮಲ್ಲಿ ಗಂಡ ಈ ಒಂದು ಸ್ಟೋರಿನ ಹೇಳ್ತಿರ್ತಾನಲ್ಲ, ಆಗ ಅವನು ಹೇಳ್ತಾನೆ ನೋಡು ಆಗಿನ ಕಾಲದಲ್ಲೆಲ್ಲ ಹೇಗಿತ್ತು, ಒಂದು ಹೆಂಡತಿಗೋಸ್ಕರ ತನ್ನ ಆಯಸ್ಸನ್ನೇ ದಾನ ಮಾಡ್ತಾನೆ, ಇಬ್ಬರು ಕೂಡ ಒಟ್ಟಿಗೆ ಸಾಯಬೇಕು ಅಥವಾ ಒಟ್ಟಿಗೆ ಬಾಳಬೇಕು ಅನ್ನೋ ಆಪ್ಷನಲ್ಲಿ ಇರ್ತಾನೆ. ನೀನು ಮಾತ್ರ ಹೇಗೆ ನನ್ನ ಬಿಟ್ಟು ಹೋಗೋ ಒಂದು ನಿರ್ಧಾರ ತಗೊಂಡೆ, ಇವಾಗಾರು ಕೇಳ್ಕೊ ನೀನು ದೇವ್ರ ಹತ್ರ, ಇಬ್ರಿಗೂ ಕೂಡ ಒಟ್ಟಿಗೆ ಸಾವನ್ನು ಕೊಡು ಅಂತ ಹೇಳಿ ಕೇಳ್ಕೊ ಅಂತ ಹೇಳಿ ಮಲ್ಲಿ ಗಂಡ ಮಲ್ಲಿಗೆ ಹೇಳ್ತಿರ್ತಾನೆ. ಸರಿ ಅಂತ ಹೇಳಿ ಮಲ್ಲಿ ಗಂಡ ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ, ನೀನು ಅಮ್ಮನವ್ರ ಹತ್ರ ಬೇಡ್ಕೊಳ್ಳೋಕೆ ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿ ಇನ್ನೂ ಒಂದು ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ವೃಷಭನಾಥ ಅಂತ ಹೇಳಿ ಒಬ್ರು ಇರ್ತಾರೆ. ಅವ್ರು ಯಾರು ಅಂದರೆ ರಾಜ, ಅವ್ರನ್ನ ದೇವ್ರಂತನೂ ಹೇಳ್ಬೋದು. ಅವರು ವಜ್ರಜಂಗ ಅನ್ನೋ ಒಂದು ಹೆಸರು ಇಟ್ಕೊಂಡು ಭೂಮಿಗೆ ಬರ್ತಾರೆ. ಯಾಕೆ ಅಂದರೆ ಒಬ್ಬ ರಾಣಿನ ಮದುವೆ ಆಗಬೇಕು ಅನ್ನೋ ರೀಸನ್ಗೆ ಅವರು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಶ್ರೀಮತಿ ಅಂತ ಒಂದು ಹೆಣ್ಮಗುನ ಮದುವೆ ಆಗ್ತಾರೆ. ಯಾರು ಅಂದರೆ ವಜ್ರಜಂಗ ಅನ್ನೋರು ಮದುವೆ ಆಗ್ತಾರೆ. ಮದುವೆ ಆಗಿ ಅವರಿಬ್ಬರು ತುಂಬ ಚೆನ್ನಾಗಿ ಜೀವನ ನಡೆಸ್ತಿರ್ತಾರೆ, ತುಂಬ ಚೆನ್ನಾಗಿ ಸಂಸಾರ ಮಾಡ್ತಿರ್ತಾರೆ. ಹೆಂಗೆ ಒಂದು ಜೀವನ ನಡೆಸ್ತಿದ್ರೆ ಯಾವ್ದಾದ್ರು ಒಂದು ಗ್ರಾಚಾರ ಕಾಯ್ಕೊಂಡಿರುತ್ತಲ್ಲ, ಸೊ ಹಾಗೆ ಇವ್ರಿಗೊಂದು ಗ್ರಾಚಾರ ಅನ್ನೋದು ಬರುತ್ತೆ. ಈ ಸ್ಟೋರಿನ ಬಂದು
ಮಲ್ಲಿಗಂಡ ಮಲ್ಲಿಗೆ ಹೇಳ್ತಿರ್ತಾನಲ್ಲ, ಆಗ ಹೇಳ್ತಾನೆ ಈ ಥರ ಗ್ರಾಚಾರ ಅನ್ನೋದು ಬರುತ್ತೆ, ಇವ್ರು ಇಷ್ಟು ಚೆನ್ನಾಗಿ ಸಂಸಾರ ಮಾಡ್ತಿರ್ತಾರಲ್ಲ. ಒಂದಿನ ಇವ್ರೇನು ಮಾಡ್ತಾರೆ ಅಂದರೆ ಇಬ್ಬರು ಕೂಡ ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಬಂದು ಆಚೆ ಕಡೆ ಬಂದು ಅವರು ಆಗಿನ ಕಾಲದಲ್ಲೆಲ್ಲ ತಲೆ ಒಣಗಬೇಕು ಅಂದರೆ ಒಂದು ಸಾಂಬ್ರಾಣಿ ಹೊಗೆ ಕೊಟ್ಕೊಳ್ತಿದ್ರಲ್ಲ, ಸೊ ಅದೇ ಥರ ಇವರಿಬ್ರು ಏನು ಮಾಡ್ತಾರೆ ಅಂದರೆ ಇಬ್ಬರು ಕೂಡ ಸಾಂಬ್ರಾಣಿ ಹೊಗೆ ಅನ್ನೋದನ್ನ ಕೊಟ್ಕೊಳ್ತಿರ್ತಾರೆ. ಸೊ ಕೊಟ್ಕೊಳ್ತಿರ್ಬೇಕಾದ್ರೆ ಇವರು ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಡೋರ್ ಕ್ಲೋಸ್ ಮಾಡಿರ್ತಾರೆ, ಹಾಗೆ ವಿಂಡೋಸ್ ಎಲ್ಲ ಕೂಡ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿಲ್ದಂಗೆ ಎಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅವರು ಹಾಗೆ ಹೊಗೆ ಅನ್ನೋದನ್ನ ಕೊಟ್ಕೊಳ್ತಿರ್ತಾರೆ, ಸಾಂಬ್ರಾಣಿ ಹೊಗೆ ಅನ್ನೋದನ್ನ. ಅಕಸ್ಮಾತ್ ಆಗಿ ಅವ್ರಿಗೆ ನಿದ್ದೆ ಅನ್ನೋದು ಜಾಸ್ತಿ ಬಂದ್ಬಿಡುತ್ತೆ. ನಿದ್ದೆ ಅನ್ನೋದು ಜಾಸ್ತಿ ಬಂದು ಅವರು ನಿದ್ದೆಗೆ ಜಾರು ಬಿಡ್ತಾರೆ. ಅಲ್ಲಿ ಹೊಗೆ ಅನ್ನೋದು ಹಾಕಿರ್ತಾರಲ್ಲ, ಒಂದು ಸಾಂಬ್ರಾಣಿ ಹೊಗೆ ಅನ್ನೋದನ್ನ ಕೊಟ್ಕೊಳ್ತಿರ್ತಾರಲ್ಲ, ಹಾಗೆ ಒಂದು ನಿದ್ದೆಗೆ ಜಾರು ಬಿಟ್ಟಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಸಾಂಬ್ರಾಣಿ ಹೊಗೆ ಅನ್ನೋದು ಇಡೀ ರೂಮ್ ಫುಲ್ಲು ಜಾಸ್ತಿ ಆವರಿಸ್ಕೊಬಿಡುತ್ತೆ. ಅಲ್ಲಿ ಡೋರು ತೆಗ್ದಿಲ್ಲದೆ ಇರೋ ರೀಸನಿಂದ ಇಡೀ ರೂಮ್ ಫುಲ್ಲು ಜಾಸ್ತಿ ಹೊಗೆ ಅನ್ನೋದು ಜಾಸ್ತಿ ಆಗಿ ಆವಾಗ ಈ ಒಂದು ಶ್ರೀಮತಿ ಮತ್ತು ವಜ್ರಜಂಗ ಅನ್ನೋರು ಇಬ್ಬರು ಕೂಡ ಒಟ್ಟಿಗೆ ಸಾಯ್ತಾರೆ. ಅದು ಸಾವಿನಲ್ಲೂ ಕೂಡ ಇಬ್ಬರು ಕೂಡ ಒಟ್ಟಿಗೆ ಸಾಯ್ತಾರೆ. ಸೊ ಈ ಒಂದು ಸ್ಟೋರಿನ ಮಲ್ಲಿಗಂಡ ಮಲ್ಲಿಗೆ ಹೇಳ್ತಿರ್ತಾನೆ. ಆಗ ಮಲ್ಲಿಗಂಡ ಹೇಳ್ತಾನೆ ಏನು ಅಂದರೆ ಈಗಾದರೂ ದೇವಿ ಹತ್ರ ನೀನು ಬೇಡ್ಕೋ, ಇಬ್ಬರನ್ನ ಕೂಡ ಒಟ್ಟಿಗೆ ಕರ್ಕೊಳ್ಳಿ ದೇವಿ ಅನ್ನೋಳು, ನೀನೊಬ್ಬಳು ಸತಿ ನನ್ನ ಒಂಟಿಯಾಗಿರೋ ಥರ ಬಿಡಬೇಡ, ನೀನು ದೇವಿ ಹತ್ರ ಕೇಳ್ಕೊ ನೀನು ಚೆನ್ನಾಗಿ ಅಂತ ಹೇಳಿ ಮಲ್ಲಿಗಂಡ ಮಲ್ಲಿಗೆ ಹೇಳ್ತಿರ್ತಾನೆ. ಆಗ ಮಲ್ಲಿ ಹೇಳ್ತಾಳೆ, ಅವಳಿಗೆ ಈ ಒಂದು ಕಥೆನ ಕೇಳಿದ ತಕ್ಷಣ ಅವಳಿಗೆ ತುಂಬ ಕಣ್ಣೆಲ್ಲ ತುಂಬ್ಕೊಬಿಡುತ್ತೆ. ಅಯ್ಯೋ ನಾನು ಈ ಥರ ಬೇಡ್ಕೊಬಿಟ್ನಲ್ಲ ದೇವಿ ಹತ್ರ, ಇಬ್ಬರನ್ನ ಕೂಡ ಒಟ್ಟಿಗೆ ಕರ್ಕೊಳ್ಳಮ್ಮ ತಾಯಿ ಅಂತ ಹೇಳಿ ಮತ್ತೆ ಒಂದು ಕೈ ಮುಗಿದು ಅವಳೇನು ಮಾಡ್ತಾಳೆ ಅಂದರೆ ಅವ್ರ ಗಂಡ ಮತ್ತು ಮಕ್ಕಳು ಇಷ್ಟು ಜನ ಕೂಡ ಅಲ್ಲಿಂದ ಹೊರಡ್ತಾರೆ. ಸೊ ಇಷ್ಟು ಕೂಡ ಈ ಒಂದು ಸ್ಟೋರಿ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.